ರಾಮಾಚಾರಿ ಸೀರಿಯಲ್ ಯೋಗ ನಿದ್ರೆ ಮಾಡಿದ್ದಾನ ರಾಮಾಚಾರಿ ಕಾದಿದ್ಯಾ ಹೊಸ ತಿರುವು. ರಾಮಾಚಾರಿ ಧಾರಾವಾಹಿ ಇದೀಗ ರೋಚಕ ಅಂತ ತಲುಪಿದೆ. ಜೈಲಿನಿಂದ ಹೊರಗೆ ಬರುವಲ್ಲಿ ರಾಮಾಚಾರಿ ಹಾಗೂ ಚಾರುಲತಾ ಮಾಡಿದ ಐಡಿಯಾ ವರ್ಕೌಟ್ ಆಗಿದೆ. ಆದರೆ ಜೈಲಿನಲ್ಲಿ ನಡೆದ ಗಲಾಟೆಯಲ್ಲಿ ರಾಮಾಚಾರಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಆದ್ದರಿಂದ ರಾಮಾಚಾರಿ ಪ್ರಜ್ಞೆ ಬಿದ್ದಿದ್ದು ಹೌದು. ಆದರೆ ಈ ಘಟನೆ ಬಗ್ಗೆ ಅರಿವಿಲ್ಲದೆ ಚಾರುಲತಾ ತಲೆಯಲ್ಲಿ ಬೇರೆಯದೇ ಲೆಕ್ಕಾಚಾರ ಓಡುತ್ತಿದೆ. ಯೋಗ ನಿದ್ರೆ ಮಾಡ್ತಿದ್ದಾನ ರಾಮಾಚಾರಿ. ಪ್ಲಾನ್ ಪ್ರಕಾರ ರಾಮಾಚಾರಿ ಪ್ರಜ್ಞೆ ತಪ್ಪಬೇಕಿತ್ತು. ಆದ ಸಮಯದಲ್ಲಿ ಯೋಗ ನಿದ್ರೆ ಮಾಡಲು ರಾಮಾಚಾರಿ ಯೋಚಿಸಿದ್ನ ಗೊತ್ತಿಲ್ಲ. ಆದ್ರೀಗ ರಾಮಾಚಾರಿ ಯೋಗ ನಿದ್ರೆಯಲ್ಲಿದ್ದಾನೆ. ಅವನಿಗಾಗಿ ಅವನೇ ಎಚ್ಚರಗೊಳ್ಳಬೇಕು. ಬಲವಂತನಾಗಿ ಎಚ್ಚರಿಸುವಂತಿಲ್ಲ ಎನ್ನುತ್ತಾಳೆ ಚಾರುಲತಾ. ಹಾಗಾದ್ರೆ ರಾಮಾಚಾರಿಯ ತಲೆಗೆ ಪೆಟ್ಟು ಬಿದ್ದಿಲ್ವಾ? ಪ್ರಜ್ಞೆ ತಪ್ಪಿದ್ದರಿಂದ ರಾಮಾಚಾರಿ ನಾಟಕ ಮಾಡುತ್ತಿದ್ದಾನ? ರಾಮಾಚಾರಿ ನಿಜಕ್ಕೂ ಯೋಗ ನಿದ್ರೆಯಲ್ಲಿದ್ದಾನ? ಆಸ್ಪತ್ರೆಗೆ ಬರುತ್ತಿದ್ದಂತೆ ರಾಮಾಚಾರಿಯನ್ನು ಎಸ್ಕೇಪ್ ಮಾಡಿಸಲು ಚಾರುಲತಾ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಳು. ಆದರೆ ರಾಮಾಚಾರಿ ಎಚ್ಚರಗೊಳ್ಳುತ್ತಿಲ್ಲ. ಹೀಗಾಗಿ ಒಂದು ದಿನ ಕಾಯಲು ಚಾರುಲತಾ ನಿರ್ಧರಿಸಿದ್ದಾಳೆ. ಪ್ರಾಣಾಪಾಯದಿಂದ ಪಾರಾಗುತ್ತಾನ ರಾಮಾಚಾರಿ. ಜೈಲಿನಲ್ಲಿ ನಾಟಕದಲ್ಲಿ ಸೋಗಿನಲ್ಲಿ ರಾಮಾಚಾರಿ ತಲೆಗೆ ಕೈದಿ ಬಲವಾಗಿ ಪೆಟ್ಟು ಕೊಟ್ಟಿದ್ದ ಪರಿಣಾಮ ರಾಮಾಚಾರಿ ಪ್ರಜ್ಞೆ ತಪ್ಪಿ ಕುಳಿತು ಬಿದ್ದಿದ್ದ. ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡುವಾಗ ದಾರಿ ಮಧ್ಯೆ ರಾಮಾಚಾರಿ ಉಸಿರಾಡುತ್ತಿರಲಿಲ್ಲ. ಇದೀಗ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ರಾಮಾಚಾರಿ ಚಿಕಿತ್ಸೆ ನೀಡಲಾಗುತ್ತಿದೆ. ಚಿಕಿತ್ಸೆ ರಾಮಾಚಾರಿ ಸ್ಪಂದಿಸ್ತಾನೆಂಬುದು ಕಾದು ನೋಡಬೇಕಾಗಿದೆ. ವೈಶಾಖ ತಮ್ಮನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ ಕೃಷ್ಣ. ನಾರಾಯಣಾಚಾರ್ ಫ್ಯಾಮಿಲಿಯನ್ನು ನಾಶ ಮಾಡುವುದೇ ವೈಶಾಖ ಗುರಿ. ಹೀಗಾಗಿ ರಾಮಾಚಾರಿ ತಂಗಿ ಶ್ರುತಿ ಮೇಲೆ ಕಣ್ಣು ಹಾಕಿ ಆಕೆಯನ್ನು ಬಾಳನ್ನೇ ಹಾಳು ಮಾಡಲು ವೈಶಾಖ ಮತ್ತು ಕಿರಿಯ ಸಹೋದರ ಸ್ಕೆಚ್ ಹಾಕಿದ್ದರು. ಪ್ಲಾನ್ ಪ್ರಕಾರ ಶ್ರುತಿಯನ್ನು ವೈಶಾಖ ತಮ್ಮ ಫಾಲೋ ಮಾಡಲು ಆರಂಭಿಸಿದ. ಅಷ್ಟರಲ್ಲಿ ಕೃಷ್ಣ ಪ್ರತ್ಯಕ್ಷವಾಗಿ ಬಿಟ್ಟ. ತಂಗಿಯನ್ನು ಫಾಲೋ ಮಾಡುತ್ತಿದ್ದ ವೈಶಾಖನ ತಮ್ಮನನ್ನು ಕೃಷ್ಣ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾನೆ. ಸತ್ಯ ಗೊತ್ತಾಗುವುದು ಯಾವಾಗ? ಮನೆಯಲ್ಲಿದ್ದುಕೊಂಡೇ ಕುಟುಂಬಕ್ಕೆ ಕೇಡು ಬಯಸುತ್ತಿರುವ ವೈಶಾಖ ಕಿಲ್ಲರ್ ಕಿಟ್ಟಿ ಜಾಗಕ್ಕೆ ರಾಮಾಚಾರಿಯನ್ನು ಅಟ್ಟಿದ್ದು ಮಾನ್ಯತೆ. ರಾಮಾಚಾರಿ ಪ್ರಾಣಕ್ಕೆ ಅಪಾಯವಿದೆ ಎಂಬ ಸತ್ಯ ಚಾರುಲತಾಗೆ ಯಾವಾಗ ಗೊತ್ತಾಗುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.